ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಮಹಾಮೈತ್ರಿಕೂಟ ಏಕೆ ಕಳಪೆ ಪ್ರದರ್ಶನ ನೀಡಿತು ಎಂಬುದರ ವಿಮರ್ಶೆ ನಡೆಯಲಿದೆ. ಮಹಾಮೈತ್ರಿಕೂಟದ ಪಕ್ಷಗಳು ನ್ಯಾಯಯುತವಾದ ಮತಗಳನ್ನು ಪಡೆದವು ಮತ್ತು ಸ್ಪರ್ಧೆಯು ನಿಕಟವಾಗಿ ಕಂಡುಬಂದಿತ್ತು. ಆದಾಗ್ಯೂ ಇದು ಸ್ಥಾನಗಳಾಗಿ ಪರಿವರ್ತನೆಯಾಗಲಿಲ್ಲ. ಮಹಾಮೈತ್ರಿಕೂಟವು 243ರಲ್ಲಿ ಕೇವಲ 34 ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಯಿತು. ಎನ್ಡಿಎ 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭಾರೀ ಬಹುಮತವನ್ನು ಗಳಿಸಿತು. ಮತ ಹಂಚಿಕೆಗೆ ಸಂಬಂಧಿಸಿದಂತೆ ಮಹಾಮೈತ್ರಿಕೂಟ ಅದರ ಹಿಂದಿನ ಮಟ್ಟದ 37.2%ದಲ್ಲೇ ಉಳಿದಿತ್ತು. ಆದರೆ ಎನ್ಡಿಎ ತನ್ನ ಹಿಂದಿನ 37.3%ಕ್ಕಿಂತ ಹೆಚ್ಚಿನದನ್ನ ಸೇರಿಸಿತ್ತು. ಈ ಬಾರಿ ಎನ್ಡಿಎ 47.7% ಮತಗಳನ್ನು ಗಳಿಸಿತ್ತು. ಆದಾಗ್ಯೂ ಮಹಾಮೈತ್ರಿಕೂಟ ಹಿಂದುಳಿದಿರೋದಕ್ಕೆ ಕಾರಣಗಳನ್ನು ನಾವು ಪರಿಗಣಿಸಿದ್ರೆ ಮಹಾಮೈತ್ರಿಕೂಟದ ಇಮೇಜ್ಗೆ ಹಾನಿಯಾಗಲು ಕಾರಣವಾದ ಹಲವಾರು ಅಂಶಗಳು ಕಂಡುಬರುತ್ತೆ. ಛಟ್ ಕುರಿತು ರಾಹುಲ್ ಹೇಳಿಕೆಗಳು. ರಾಹುಲ್ ಗಾಂಧಿ ಅಕ್ಟೋಬರ್ 29ರಂದು ಬಿಹಾರದ ಪ್ರಮುಖ ಹಬ್ಬವಾದ ಛಟ್ ಮುಗಿದ ನಂತರ ಮುಜಫರ್ಪುರಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ನಡೆದ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಮೋದಿಗೂ ಛಟ್ ಪೂಜೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅವರಿಗೆ ಮತಗಳು ಮಾತ್ರ ಬೇಕು. ಇದನ್ನ ಸಾಧಿಸಲು ಅವರು ವೇದಿಕೆಯಲ್ಲಿ ನೃತ್ಯ, ನಾಟಕವನ್ನ ಸಹ ಪ್ರದರ್ಶಿಸುತ್ತಾರೆ ಅಂದಿದ್ರು. ಇದನ್ನ ಬಿಹಾರದಲ್ಲಿ ನಂಬಿಕೆಯ ಹಬ್ಬವಾದ ಛಟ್ಗೆ ಮಾಡಿದ ಅವಮಾನ ಅಂತ ಪರಿಗಣಿಸಲಾಗಿತ್ತು. ಆಡಳಿತಾರೂಢ ಎನ್ಡಿಎ ಇದನ್ನ ಛಟ್ ಮತ್ತು ಬಿಹಾರಕ್ಕೆ ಮಾಡಿದ ಅವಮಾನ ಅಂತ ಕರೆದಿದೆ. ಬಿಜೆಪಿ ಇದನ್ನ ರಾಹುಲ್ ಅವರ ಹಿಂದೂ ವಿರೋಧಿ ನಡವಳಿಕೆ ಅಂತ ಕರೆದಿದೆ. ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಹಿಂದೂ ಮತಗಳನ್ನು ಧ್ರುವೀಕರಣಗೊಳಿಸುವಲ್ಲಿ ಯಶಸ್ವಿಯಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರಿಗೆ ಚುನಾವಣೆಯಲ್ಲಿ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಮುಜಫರ್ಪುರ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಪ್ರಕರಣವೂ ದಾಖಲಾಗಿದೆ. ಬಿಜೆಪಿ ಮತ್ತು ಎನ್ಡಿಎನ ಬದಿಗಿಟ್ಟು ತೇಜಸ್ವಿ ಯಾದವ್ ಅವರ ಹಿರಿಯ ಸಹೋದರ ತೇಜ್ ಪ್ರತಾಪ್ ಯಾದವ್ ರಾಹುಲ್ ಗಾಂಧಿ ಅವರ ಬಗ್ಗೆ ಕಟುವಾದ ಹೇಳಿಕೆ ನೀಡಿದ್ರು. ರಾಹುಲ್ಗೆ ಛಟ್ ಪೂಜೆಯ ಬಗ್ಗೆ ಯಾವುದೇ ಜ್ಞಾನ ಇಲ್ಲ. ಅವರು ವಿದೇಶ ಪ್ರವಾಸ ಮಾಡ್ತಾರೆ. ಮಹಾಮೈತ್ರಿಕೂಟದ ಚುನಾವಣಾ ಸೋಲು ಈ ಹೇಳಿಕೆಗೆ ಒಂದು ಕಾರಣವಾಗಿದೆ. ಶಹಾಬುದ್ದೀನ್ ಜಿಂದಾಬಾದ್ ಘೋಷಣೆ. ಮುಸ್ಲಿಂ ಯಾದವ್ ಸಮೀಕರಣವನ್ನು ಬಲಪಡಿಸಲು ತೇಜಸ್ವಿ ಯಾದವ್ ಕ್ರಿಮಿನಲ್ ಮನಸ್ಸಿನ ಮಾಜಿ ಸಂಸದ ಶಹಾಬುದ್ದೀನ್ ಅವರ ಪುತ್ರ ಒಸಾಮಾ ಶಹಾಬುದ್ದೀನ್ ಅವರನ್ನ ಆರ್ಜೆಡಿಗೆ ಸೇರಿಸಿಕೊಂಡ್ರು. ತೇಜಸ್ವಿ ಜನವರಿಯಲ್ಲಿ ಸಿವಾನ್ಗೆ ಭೇಟಿ ನೀಡಿದಾಗ ಅವರು ಶಹಾಬುದ್ದೀನ್ ಅವರ ಕುಟುಂಬದೊಂದಿಗೆ ವೇದಿಕೆಯನ್ನ ಹಂಚಿಕೊಂಡ್ರು. ಮಾತ್ರವಲ್ಲದೆ ಶಹಾಬುದ್ದೀನ್ ಚಿರಾಯುವಾಗಲಿ ಎಂಬ ಜನಸಮೂಹದ ಘೋಷಣೆಯನ್ನ ವೀಕ್ಷಿಸಿದ್ರು. ಜುಲೈ 2025ರಲ್ಲಿ ಆರ್ಜೆಡಿಯ ಸಂಸ್ಥಾಪನಾ ದಿನದಂದು ತೇಜಸ್ವಿ ಸ್ವತಃ ಈ ಭಾವನೆಯನ್ನ ಪ್ರತಿಧ್ವನಿಸಿದ್ರು. ಈ ಹಿಂದೆ ಲಾಲು ರಬ್ರಿ ಆಡಳಿತವನ್ನ ಜಂಗಲ್ ರಾಜ್ ಅಂತ ಬಣ್ಣಿಸಿದ್ದ ಬಿಜೆಪಿ ಜಂಗಲ್ ರಾಜ್ಗೆ ಮರಳೋದಾಗಿ ಪ್ರಚಾರ ಮಾಡಿತ್ತು. ಚುನಾವಣಾ ಫಲಿತಾಂಶಗಳ ನಂತರ ಶಹಾಬುದ್ದೀನ್ ಜಿಂದಾಬಾದ್ ಘೋಷಣೆಯು ಮಹಾಮೈತ್ರಿಕೂಟದ ಸೋಲಿಗೆ ಮುದ್ರೆ ಹಾಕಿದೆ ಅಂತ ಬಿಜೆಪಿ ಸಂಸದ ಮನೋಜ್ ತಿವಾರಿ ಹೇಳಿದ್ರು. ಬಿಹಾರದ ಜನರಿಗೆ ಜಂಗಲ್ ರಾಜ್ ಬೇಕಾಗಿಲ್ಲ. ತೇಜಸ್ವಿ ನಾಯಕತ್ವದಲ್ಲಿ ತೇಜಸ್ವಿ ಅವರ ಘೋಷಣೆಯು ಮಹಾಮೈತ್ರಿಕೂಟದ ಸ್ವಚ್ಛ ಇಮೇಜ್ಗೆ ಹಾನಿ ಮಾಡಿತ್ತು. ಓವೈಸಿಯನ್ನು ಉಗ್ರಗಾಮಿ ಅಂತ ಕರೆದ್ರು. ಅಕ್ಟೋಬರ್ನಲ್ಲಿ ತೇಜಸ್ವಿ ಯಾದವ್ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಬಗ್ಗೆ ಮುಸ್ಲಿಮರನ್ನ ಕೆರಳಿಸಿದ ಹೇಳಿಕೆ ನೀಡಿದ್ರು. ಮಹಾಮೈತ್ರಿಕೂಟಕ್ಕೆ ಮುಸ್ಲಿಂ ಮತಗಳನ್ನು ಸೆಳೆಯಲು ತೇಜಸ್ವಿ ಓವೈಸಿಯನ್ನ ಉಗ್ರಗಾಮಿ ಅಂತ ಕರೆದ್ರು. ಓವೈಸಿ ಇದನ್ನ ಮುಸ್ಲಿಮರಿಗೆ ಮಾಡಿದ ಅವಮಾನ ಅಂತ ಕರೆದ್ರು ಮತ್ತು ತೇಜಸ್ವಿ ಇದರ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಅಂತ ಸಹ ಹೇಳಿದ್ರು. ರಾಹುಲ್ ಗಾಂಧಿ ಕೂಡ ಪರೋಕ್ಷವಾಗಿ ಇದನ್ನ ಬೆಂಬಲಿಸಿದ್ರು. ಸೀಮಾಂಚಲದಲ್ಲಿ ನಡೆದ ತಮ್ಮ ರ್ಯಾಲಿಗಳಲ್ಲಿ ಓವೈಸಿ ಈ ವಿಷಯವನ್ನ ವ್ಯಾಪಕವಾಗಿ ಪ್ರಸ್ತಾಪಿಸಿದ್ರು. ಆರ್ಜೆಡಿಯ ದೃಷ್ಟಿಯಲ್ಲಿ ನಮಾಜ್ ಮಾಡೋರು ಉಗ್ರಗಾಮಿಗಳು ಅಂತ ಅವರು ಪದೇ ಪದೇ ಹೇಳಿದ್ರು. ಇದು ಸೀಮಾಂಚಲದ 24 ಮುಸ್ಲಿಂ ಬಹುಸಂಖ್ಯಾತ ಸ್ಥಾನಗಳ ಮೇಲೆ ಪರಿಣಾಮ ಬೀರಿತು. ಮುಸ್ಲಿಂ ಮತಗಳು ವಿಭಜನೆಯಾದವು ಮತ್ತು ಓವೈಸಿಯ ಪಕ್ಷವು 5 ಸ್ಥಾನಗಳನ್ನ ಗೆದ್ದಿತ್ತು. ಬಿಹಾರದಲ್ಲಿ ಮುಸ್ಲಿಂ ಜನಸಂಖ್ಯೆಯು ಸರಿಸುಮಾರು 17%ದಷ್ಟಿದೆ. ಮುಸ್ಲಿಂ ಮತಗಳ ಈ ವಿಘಟನೆಯು ಮಹಾಮೈತ್ರಿಕೂಟದ ಪತನಕ್ಕೆ ಕಾರಣವಾಗಿತ್ತು. ಮುಸ್ಲಿಮರನ್ನ ಕಡಿಮೆ ಅಂದಾಜು ಮಾಡುವುದು. ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಜೋಡಿ ಬಿಹಾರದ ಜನಸಂಖ್ಯೆಯ 17% ಮುಸ್ಲಿಮರಿಗೆ ನ್ಯಾಯ ಒದಗಿಸಲಿಲ್ಲ. ಮುಸ್ಲಿಂ ಯಾದವ್ ಸಮೀಕರಣವನ್ನ ಆಧರಿಸಿದ ಪಕ್ಷವಾದ ಆರ್ಜೆಡಿ ತನ್ನ 143 ಸ್ಥಾನಗಳಲ್ಲಿ ಕೇವಲ 18 ಸ್ಥಾನಗಳನ್ನ ಮುಸ್ಲಿಮರಿಗೆ ನೀಡಿತ್ತು. ಆದರೆ ಯಾದವರು 50ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡೆದರು. ಇದಲ್ಲದೆ ಮಹಾಮೈತ್ರಿಕೂಟದ ಪತ್ರಿಕಾಗೋಷ್ಠಿಯಲ್ಲಿ ಬಿಹಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರುಗಳನ್ನು ಘೋಷಿಸಿದಾಗ ಮುಸ್ಲಿಮರು ನಿರ್ಲಕ್ಷ್ಯಕ್ಕೊಳಗಾಗಿದ್ದರೆಂದು ಭಾವಿಸಿದ್ರು. ಜನಸಂಖ್ಯೆಯ 3% ಕಡಿಮೆ ಇರುವ ವಿಐಪಿ ಮುಖ್ಯಸ್ಥ ಮುಕೇಶ್ ಸಾಹ್ನಿ ಅವರನ್ನ ಮಹಾಮೈತ್ರಿಕೂಟದ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಯಿತು. ಆದರೆ ಮೈತ್ರಿಕೂಟ ಜನಸಂಖ್ಯೆಯ 17%ರಷ್ಟಿರೋ ಮುಸ್ಲಿಮರ ಬಗ್ಗೆ ಮೌನವಾಗಿತ್ತು. ಮಹಾಮೈತ್ರಿಕೂಟ ಈ ಮುಸ್ಲಿಂ ಅಸಮಾಧಾನದ ಭಾರವನ್ನ ಹೊತ್ತುಕೊಂಡಿತ್ತು. ಚುನಾವಣಾ ಫಲಿತಾಂಶಗಳು ಇದಕ್ಕೆ ಸಾಕ್ಷಿಯಾಗಿದೆ. ತೇಜಸ್ವಿ ಬೆಂಬಲಿಗರ ತಿರುಚಿದ ಮಾತುಗಳು.
ಒಬ್ಬರು ನಂಬ್ಲಿ ಅಥವಾ ಬಿಡ್ಲಿ, ತೇಜಸ್ವಿ ಅವರ ಪತನದಲ್ಲಿ ಅವರ ಸ್ವಂತ ಬೆಂಬಲಿಗರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬುದು ನಿಜ. ಅವರು ಸಾಮಾಜಿಕ ಮಾಧ್ಯಮ ಮತ್ತು ರ್ಯಾಲಿಗಳಲ್ಲಿ ಆಕ್ರಮಣಕಾರಿ ಹೇಳಿಕೆಗಳನ್ನು ನೀಡುವ ಮೂಲಕ ಮೇಲ್ಜಾತಿಯ ಮತದಾರರು ಮತ್ತು ಯಾದವ್ ಅಲ್ಲದ ಒಬಿಸಿಗಳನ್ನ ಕೆರಳಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿಯನ್ನ ಮಹಾ ಮೈತ್ರಿಕೂಟದ ರ್ಯಾಲಿಗಳಲ್ಲಿ ನಿಂದಿಸಲಾಯಿತು. ಆರ್ಜೆಡಿ ನಾಯಕರು ಮತ್ತು ಬೆಂಬಲಿಗರು ಬುರಾಬಲವನ್ನ ತೆರವುಗೊಳಿಸಿ ಎನ್ನುವ ಘೋಷಣೆಯನ್ನ ಎತ್ತುವ ಮೂಲಕ ಮೇಲ್ಜಾತಿಯ ಮತದಾರರನ್ನ ಕೆರಳಿಸಿದ್ರು. ತೇಜಸ್ವಿ ಅಧಿಕಾರಕ್ಕೆ ಬಂದ್ರೆ ಅವರ ಬೆಂಬಲಿಗರು ಏನ್ ಮಾಡ್ತಾರೆ ಎಂಬ ಪ್ರಶ್ನೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿಯೂ ಪ್ರಚಾರ ಮಾಡಲಾಯಿತು. ಇದು ತೇಜಸ್ವಿ ಅವರ ಯುವ ಇಮೇಜ್ಗೆ ಹಾನಿ ಮಾಡಿತು. ನಿತೀಶ್ಗೆ ಪದೇ ಪದೇ ಅವಮಾನ. 2024ರ ಲೋಕಸಭಾ ಚುನಾವಣೆಗೆ ಸ್ವಲ್ಪ ಮೊದಲು ನಿತೀಶ್ ಕುಮಾರ್ ಮಹಾ ಮೈತ್ರಿಕೂಟದೊಂದಿಗಿನ ಸಂಬಂಧವನ್ನ ಮುರಿದಾಗ ತೇಜಸ್ವಿ ಯಾದವ್ ಅವರ ಕಡೆಗೆ ಆಕ್ರಮಣಕಾರಿಯಾದ್ರು. ಅವರನ್ನ ವೃದ್ಧ, ಅನಾರೋಗ್ಯ ಪೀಡಿತ ಮತ್ತು ಅಸಹಾಯಕ ಮುಖ್ಯಮಂತ್ರಿ ಅಂತ ಬಿಂಬಿಸಲು ಅವರು ಅಭಿಯಾನವನ್ನ ಪ್ರಾರಂಭಿಸಿದ್ರು. ರಾಹುಲ್ ಮತ್ತು ತೇಜಸ್ವಿ ತಮ್ಮ ರ್ಯಾಲಿಗಳಲ್ಲಿ ನಿತೀಶ್ ಕುಮಾರ್ ಅವರನ್ನ ಫಾಲ್ತು ರಾಮ್ ಅಂತ ಉಲ್ಲೇಖಿಸಿದ್ರು. ಮತದಾರರ ಹಕ್ಕುಗಳ ಯಾತ್ರೆಯ ಸಮಯದಲ್ಲಿಯೂ ಇದು ಪುನರಾವರ್ತನೆಯಾಯಿತು. ಇದು ನಿತೀಶ್ ಅವರ ಲವ್ ಕುಶ್ ಮತದಾರರಿಗೆ ಮತ್ತು ಅತ್ಯಂತ ಹಿಂದುಳಿದ ಜಾತಿಗಳಿಗೆ ನಕಾರಾತ್ಮಕ ಸಂದೇಶವನ್ನ ರವಾನಿಸಿತು. ಮಹಾ ಮೈತ್ರಿಕೂಟದ ಸೋಲಿನ ನಂತರ ನಿತೀಶ್ ಅವರನ್ನ ಅವಮಾನಿಸೋದು ಬಿಹಾರವನ್ನ ಅವಮಾನಿಸಿದಂತೆ ಅಂತ ಬಿಜೆಪಿ ಹೇಳಿದೆ. ತೇಜ್ ಪ್ರತಾಪ್ ಉಚ್ಚಾಟನೆ. ತೇಜ್ ಪ್ರತಾಪ್ ಯಾದವ್ ಕೂಡ ಆರ್ಜೆಡಿಯ ಪತನಕ್ಕೆ ಕಾರಣರಾಗಿದ್ರು. ಅವರ ತಂದೆ ಲಾಲು ಯಾದವ್ ಅವರು ಚುನಾವಣೆಗೆ ಮುನ್ನ ಅವರನ್ನ ಪಕ್ಷ ಮತ್ತು ಕುಟುಂಬದಿಂದ ಹೊರಹಾಕಿದ್ರು. ಈ ವರ್ಷದ ಮೇ ತಿಂಗಳಲ್ಲಿ ಲಾಲು ತೇಜ್ ಪ್ರತಾಪ್ ಅವರನ್ನು 6 ವರ್ಷಗಳ ಕಾಲ ಆರ್ಜೆಡಿಯಿಂದ ಹೊರಹಾಕಿದ್ರು. ಇದು ತನ್ನ ಕುಟುಂಬವನ್ನ ನಿರ್ವಹಿಸಲು ಸಾಧ್ಯವಾಗದ ವ್ಯಕ್ತಿ ರಾಜ್ಯವನ್ನ ನಿರ್ವಹಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ರವಾನಿಸಿತ್ತು. ತೇಜ್ ಪ್ರತಾಪ್ ನಂತರ ಜನಶಕ್ತಿ ಜನತಾ ದಳ ಎಂಬ ತಮ್ಮದೇ ಆದ ಪಕ್ಷವನ್ನ ರಚಿಸಿದ್ರು. ಅವರು ಆರ್ಜೆಡಿಯ ವಿರುದ್ಧ ಮಹುವಾದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಅವರು ಗೆಲ್ಲದಿದ್ರು. ಹಲವಾರು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸುವ ಮೂಲಕ ಅವರು ತೇಜಸ್ವಿ ಅವರ ಆಟವನ್ನ ಹಾಳು ಮಾಡಿದ್ರು. ಸೋಲಿನ ನಂತರ ತೇಜ್ ಪ್ರತಾಪ್, ತೇಜಸ್ವಿ ವಿಫಲರಾಗಿದ್ದಾರೆ. ತೇಜ್ ಪ್ರತಾಪ್ ಅವರ ಯಾದವ್ ಮತಗಳು ವಿಭಜನೆಯಾದವು. ಇದು ತೇಜಸ್ವಿಗೆ ಹಾನಿಕರವಾಗಿತ್ತು ಅಂತ ವ್ಯಂಗ್ಯವಾಡಿದ್ರು.